ಎಲ್ ಎಸ್ ಜಿ ವಾಟ್ ಆರ್ ಯು ಡೂಯಿಂಗ್? ಎಂತ ಮಾಡ್ತಾ ಇದ್ದೀರಿ? ಐ ಪಿ ಎಲ್ಲಿಂದನೇ ನೀವು ರಿಟೈರ್ಮೆಂಟ್ ತೆಗೆದುಕೊಂಡ್ರೆ ಒಳ್ಳೇದು. ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ತಿಕ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬ್ಯಾಕ್ ಗ್ರೌಂಡ್ ಎಲ್ಲ ಥಿಂಕ್ ಮಾಡಬೇಡಿ, ಇದು ಎಂತ ಇದು ಫ್ರೇಮಿಂಗ್ ಅದು ಸರಿ ಇಲ್ಲ, ಗೋಡೆ ಕಾಣ್ತೊಂಡು ಹಾಗೆ ಹೀಗೆ ನಾವೆಲ್ಲೋ ಎತ್ಕೊಂಡು ವಿಡಿಯೋ ಮಾಡ್ತಿದ್ದೇವೆ. ಬಟ್ ಮ್ಯಾಟರ್ ಎಂತ ಅಂತಂದರೆ, ಈ ಐ ಪಿ ಎಲ್ KKR ನಾವು ಆಡಿಕೊಂಡು ಹೋಗ್ತಿದ್ದೇವೆ, ಫ್ರೀ 2 ಪಾಯಿಂಟ್ಸ್ ಕೊಡ್ತೇವೆ, ಇವ್ರು ಕೊಡ್ತಾರೆ ಅಂತ. ಎಲ್ ಎಸ್ ಜಿ ಏನು ಕಡಿಮೆ ಇಲ್ಲ, ಇವರು ಕೂಡ ಧಾರಾಳ, ಅಂದರೆ ಮನಸ್ಸು ತುಂಬಿ ಬರ್ತದ ಅಂತ ಅವ್ರಿಗೆ. ಯಾರಾದ್ರು ಒಪೋನೆಂಟ್ ಕಂಡ ಕೂಡಲೇ ಆಹಾ ಬಾ 2 ಪಾಯಿಂಟ್ ಬೇಕಾ ಕೊಡ್ತೇನೆ ಅಂತ. 160 ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಎಂತ ಎಲ್ ಎಸ್ ಜಿ? 160 ಚೇಸ್ ಮಾಡ್ಲಿಕ್ಕೆ ಹೋಗಿ 119 ಕಾಲ್ಔಟ್ ಆಗಿ 40 ರನ್ನಿಂದ ಸೋತ್ರಲ್ಲ, ಹತ್ರ ಕೂಡ ಸುಳಿಲಿಲ್ಲ ಎಲ್ ಎಸ್ ಜಿ. ರಾಜಸ್ಥಾನ್ ರಾಯಲ್ಸ್ ಅಗೇನ್ಸ್ಟ್, ಫಸ್ಟ್ ಆಫ್ ಆಲ್ ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗಿಗೆ ಇಳಿಸಲ್ಪಟ್ಟಂತಹ ರಾಜಸ್ಥಾನ್ ಹೊಡಿಲಿಕ್ಕೆ ಅದು ಕೇವಲ 159, ಅದು ಕೂಡ ಲಾಸ್ಟ್ ಓವರಲ್ಲಿ 20 ರನ್ ಜಡೇಜಾ ಅವರು ಹೊಡೆದಿದ್ದಕ್ಕೆ 159 ಇಲ್ಲ, ಇದು 145 ಅಷ್ಟೇ ಹೊಡಿತಿದ್ರೆ ಏನೋ. ಬಟ್ ಲಾಸ್ಟ್ ಓವರಲ್ಲಿ ಜಡೇಜಾ ಅವರು ಮಯಾಂಕ್ ಯಾದವ್ ಅವರ ಓವರಲ್ಲಿ, ಮಯಾಂಕ್ ಯಾದವ್ ಇವತ್ತು ಆಡಿದ್ರು ಎಲ್ ಎಸ್ ಜಿ ಪರ. ಮಯಾಂಕ್ ಯಾದವ್ ಅವರು ಲಾಸ್ಟ್ ಓವರಲ್ಲಿ 20 ರನ್ ಚಚ್ಚಿದ್ರು. ಫಸ್ಟ್ ಆಫ್ ಆಲ್ ಓಪನಿಂಗು ಇವ್ರದ್ದು ಫಸ್ಟ್ 2 ಓವರ್ ನೋಡಿದಾಗ ಅಥವಾ ಫಸ್ಟ್ 2.5 ಓವರ್ ನೋಡಿದಾಗ ರಾಜಸ್ಥಾನ ಇವ್ರು ಮತ್ತೆ ಪುನಃ ಓಪನರ್ಸ್ ಕ್ಲಿಕ್ ಆಗ್ತಾರೆ. ಯಾಕಂತಂದರೆ ಫಸ್ಟ್ ಓವರ್ ಚೆನ್ನಾಗಿ ಶಮಿ ಅವರ ಓವರನ್ನು ನೋಡಿಕೊಂಡಿದ್ರು ರಾಜಸ್ಥಾನ್ ರಾಯಲ್ಸು. ಅದಾದಮೇಲೆ ಪ್ರಿನ್ಸ್ ಯಾದವ್ ಅವರ ಓವರಲ್ಲಿ ಫಸ್ಟ್ ಬಾಲೇ ಸುಮ್ಮನೆ ಓವರ್ ಥ್ರೋ 5 ರನ್ಸ್ ಬಂತು. ಅದಾದಮೇಲೆ ವೈಭವ್ ಸೂರ್ಯವಂಶಿ ಅವರು 2 ಬಾಲಿಗೆ 2 4 ಹೊಡೆದ್ರು. ಐ ಥಿಂಕ್ ಅವರು ಫೇಸ್ ಮಾಡಿದಂಥ 2 ಬಾಲ್, ಫಸ್ಟ್ 2 ಬಾಲ್ 2 4. ಆಗ ಅಂದ್ಕೊಂಡೆ ಇದು ಮತ್ತೆ ಪುನಃ ದೊಡ್ಡ ಸ್ಕೋರ್ ಬರ್ತದೆ, ಇವರಿಬ್ಬರು ನಿಂತರೆ ಮತ್ತೆ ಪುನಃ ದೊಡ್ಡ ಸ್ಕೋರ್ ಬರ್ಬೋದು ಅಂತ. ಯಾವಾಗ ಏನೋ ಶಮಿ ಅವರ ಓವರಲ್ಲಿ ಮತ್ತೆ ಪುನಃ 3-4 ಏನೋ ಬಂತು. 3-4 ಬಂದಮೇಲೆ ಏನು ತಂಡದ ಮೊತ್ತ 3 ಓವರ್ ಆಗುವಷ್ಟರಲ್ಲೇ 3 ಓವರ್ ಮುಗಿಯುವಷ್ಟರಲ್ಲೇ 30 ದಾಟಿದೆ, ಅದ್ಭುತ ಹಾಗೆ ಅಂತ ಅಂದ್ಕೊಳ್ತಿರುವಾಗ ಯಾವಾಗ ಜೇಸ್ವಾಲ್ ಅವ್ರದ್ದು ಕ್ಯಾಚ್ ಪಂತ್ ಅವರು ಸೂಪರ್ ಆಗಿ ಹಿಡಿದ್ರು. ಆ್ಯಂಡ್ ನೆಕ್ಸ್ಟ್ ಬಾಲೇ ಧ್ರುವ್ ಜುರೇಲ್ ಅವರು ಡಕ್ ಔಟ್ ಆದರು. ಅವು 2 ಬಾಲಿಗೆ 2 ವಿಕೆಟ್ ಬಿದ್ದಾಗ 3 ಓವರಲ್ಲಿ 2 ವಿಕೆಟ್ ಬಿತ್ತು ಅಂತ ಅಂದ್ಕೊಂಡದ್ದು. ಅದಾದಮೇಲೆ ನೆಕ್ಸ್ಟ್ ಓವರ್ ಈಗ ಮೊಹಸಿನ್ ಖಾನ್ ಅವರು ಹಾಕಿದಂತಹ 1 ಓವರಲ್ಲಿ ಮೇಡನ್ ಓವರ್ ಯಾರಿಗೆ? ಹೊಸ ಬ್ಯಾಟ್ಸ್ಮನ್ಗೆ. ನೋ ವೈಭವ್ ಸೂರ್ಯವಂಶಿ ಫಸ್ಟ್ 5 ಬಾಲ್ ಡಾಟ್ ಬಾಲು, ನೆಕ್ಸ್ಟ್ 6ನೇ ಬಾಲು ಕ್ಯಾಚ್ ಕೊಟ್ಟು ಔಟ್ ಆದರು. ಅದು ಸೂಪರ್ ಕ್ಯಾಚ್, ದಿಗ್ವೇಶ್ ರಾತಿ ಅವರು ಹಿಡಿದದ್ದು. ಸೊ ಅದನ್ನೆಲ್ಲ ನೋಡಿದಾಗ ಇದು ಎಲ್ ಎಸ್ ಜಿ ಇವತ್ತು ಅಂದರೆ ಯಾವುದು ಬೇರೆ ಝೋನಲ್ಲಿ ಬಂದಿದ್ದಾರೆ. ಫಸ್ಟ್ 3 ಓವರ್ ಹೊಡಿಸ್ಕೊಂಡಿದ್ರು, ಅದಾದಮೇಲೆ ಕಮ್ ಬ್ಯಾಕ್ ಮಾಡಿದಂತಹ ರೀತಿ, 2 ಪಂತ್ ಅವರು ಹಿಡಿದಂತಹ ಕ್ಯಾಚು, ದಿಗ್ವೇಶ್ ರಾತಿ ಅವರು ಹಿಡಿದಂತಹ ಕ್ಯಾಚು, ಇದೆಲ್ಲ ನೋಡಿದಾಗ ಏನೋ ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು. ಆಲ್ಮೋಸ್ಟ್ ಟು ಅನ್ ಎಕ್ಸ್ಟೆಂಟ್ ಅದು ವರ್ಕೌಟ್ ಕೂಡ ಆಯಿತು. ಎಕ್ಸೆಪ್ಟ್ ಮಯಾಂಕ್ ಯಾದವ್ ಮತ್ತೆಲ್ಲರೂ ಕೂಡ ನಾಯಿಗುಡ್ದಾಗೆ ಎಕ್ಸೆಪ್ಟ್ ಮಯಾಂಕ್ ಯಾದವ್ ಮತ್ತೆಲ್ಲರೂ ಕೂಡ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ದಾರೆ. ಮಯಾಂಕ್ ಯಾದವ್ ಅವ್ರು ಮಾತ್ರ ಅಯ್ಯಯ್ಯೋ ದೇವರೇ, ಅವ್ರು ಎಂತ ಅಂದ್ಕೊಂಡಿದ್ದಾರೆ ಅಂತ, ನಾನು ಬರ್ತೇನೆ ಫಾಸ್ಟಾಗಿ ಬಾಲ್ ಹಾಕ್ತೇನೆ ಅಂತ. ಅಣ್ಣ ನೀವು ಫಾಸ್ಟಾಗಿ ಬಾಲ್ ಹಾಕಿದಷ್ಟು ಫಾಸ್ಟಾಗಿ ಬಾಲ್ ವಾಪಸ್ ಹೋಗ್ತಾ ಉಂಟು. ಅವರು ಮಾತ್ರ ರನ್ ಕ್ಲಿಕ್ ಮಾಡಿದ್ದು 4 ಓವರ್ಗೆ 56 ರನ್, ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ. ಅದು ಸಹ ಲಾಸ್ಟ್ ಓವರಲ್ಲಿ ಜಡೇಜಾ ಅವರು 4-2, 4-2, 2-6 ಒಟ್ಟು ಬರೋಬ್ಬರಿ 20 ರನ್. ಅಲ್ಲಿಯ ತನಕ 23 ಬಾಲಿಗೆ 23 ರನ್ ಹೊಡೆದಿದ್ದಂತಹ ಜಡೇಜಾ ಅವರು ಮ್ಯಾಚ್ ಮುಗಿಯುವಾಗ, ಫಸ್ಟ್ ಇನ್ನಿಂಗ್ಸ್ ಮುಗಿಯುವಾಗ 29 ಬಾಲಿಗೆ 43 ರನ್ ಏನೋ ಹೊಡೆದ್ರು. ಒಳ್ಳೆ ಸ್ಕೋರ್. ಅಂದರೆ ರಾಜಸ್ಥಾನ ಅಂದ್ಕೊಂಡಿರಲಿಲ್ಲ ಅಲ್ಲಿಯ ತನಕ ಬರ್ತಾರೆ ಅಂತ. ಎಸ್ಪೆಷಲಿ 3-4 ವಿಕೆಟ್ ಪರಾಗ್ ಅವರು ಎಲ್ಲ ಔಟ್ ಆದಂಥ ರೀತಿಯೆಲ್ಲ ನೋಡಿದಾಗ ನನಗೆ ತಲೆ ಹಾಳಾಗಿತ್ತು. ಹೆಲಿಕಾಪ್ಟರ್ ಹೊಡೆಯುವ ಶಾಟೇ ಅಲ್ಲ, ಆ ಲೆಂತೆ ಅಲ್ಲ ಅದು. ಹೆಲಿಕಾಪ್ಟರ್ ಶಾಟ್ ಹೊಡೆಯುವಂತಹ ಲೆಂತೆ ಅಲ್ಲ. ಆದರೂ ಕೂಡ ಎಂತ ಹೀಗೆ ಹೆಲಿಕಾಪ್ಟರ್ ಶಾಟ್ ಹೊಡಿಲಿಕ್ಕೆ ಹೋಗಿ ಪೂರನ್ ಅವರಿಗೆಲ್ಲ ಕ್ಯಾಚ್ ಕೊಟ್ಟು ಔಟ್ ಆದಾಗ ಅದೆಲ್ಲ ನೋಡಿದಾಗ ನಾನು ಅಂದ್ಕೊಂಡೆ ಇದು ಯಾರು ಅಷ್ಟು ಸಹ ಹೊಡೆಯೋದಿಲ್ಲ ಅಂತ. ಬಟ್ ಥ್ಯಾಂಕ್ಸ್ ಟು ಮಯಾಂಕ್ ಯಾದವ್, ಥ್ಯಾಂಕ್ಸ್ ಟು ಜಡೇಜಾ. ಸೊ 159 ಹೊಡಿತು. ಬಟ್ ಸ್ಟಿಲ್ ಈ ಐ ಪಿ ಎಲ್ 159 ಜುಬಿಯ. ಬಟ್ ಬ್ಯಾಟಿಂಗ್ ಮಾಡ್ತಿರೋದು ಯಾರು? ಎಲ್ ಎಸ್ ಜಿ. ಸೊ ಎಂತ ಬೇಕಾದರೆ ಆಗ್ಬೋದು. ಹಾಗೆಯೇ ಆಯಿತು. ಬದೋನಿ ಅವರ ಫಸ್ಟ್ ಬಾಲು ರನ್ಔಟ್ ಆದರು. ಅಲ್ಲಿ ರನ್ಔಟ್ಗೆ ಆಸ್ಪದವೇ ಇರಲಿಲ್ಲ, ಮಿಸ್ಕಮ್ಯುನಿಕೇಷನ್ ಆಗಿ ರನ್ಔಟ್ ಆದರು. ಪಂತ್ ಅಣ್ಣ ಅಯ್ಯೋ ದೇವರೇ, ನನಗೆ ಗೊತ್ತಿಲ್ಲ, ಪಂತ್ ಹೀ ಈಸ್ ಲಾಸ್ಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೀ ಈಸ್ ಲಾಸ್ಟ್.
ಅವರು ಡಕ್ಔಟ್ ಆದರು, ಮಾರ್ಕ್ರಮ್ ಅವರು ಡಕ್ಔಟ್ ಆದರು, ಮತ್ತು ಮಾರ್ಚ್ ಒಂದು ಕಡೆ ಇದ್ದರು, ಪೂರನ್ ಅವರು ಏನೋ ಒದ್ದಾಡಿ ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಬಂತು. ಅವ್ರು ಏನೋ ಒಂದು ಹೊಡಿಲಿಕ್ಕೆ ಹೋಗಿ ಅವ್ರು ಔಟ್ ಆದರು. ಜಡೇಜಾ ಅವರು ವಿಕೆಟ್ ತೆಗೆದದು. ಜಡೇಜಾ ಅವ್ರದ್ದಂತೂ ಕಂಪ್ಲೀಟ್ ಆಲ್ರೌಂಡರ್ ಪ್ರದರ್ಶನ. ಸೊ ಯಾರು ಕೂಡ ನಿಲ್ಲೇ ಇಲ್ಲ ರೀ. ಏನು ಪೂರನ್ ಮತ್ತು ಮಾರ್ಚ್ ಒಂಚೂರು ಆಡಿದ್ರು ಅಂತ ಹೇಳ್ಬೋದು. ಬೇರೆ ಯಾರು ಎಂಥದ್ದು ಅಂತ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ರಾಜಸ್ಥಾನ್ ರಾಯಲ್ಸ್ ಪರ ಯಾರೆಲ್ಲ ಬೌಲಿಂಗ್ ಹಾಕಿದ್ದಾರೆ ಎಲ್ಲರೂ ಕೂಡ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ದಾರೆ, ಎಲ್ಲರೂ ಕೂಡ ವಿಕೆಟ್ ತೆಗೆದಿದ್ದಾರೆ. ಏನು ಮುಕುಲ್ ಚೌಧರಿ ಏನಾದರೂ ಮಾಡ್ಬೋದು, ಏನು ಮಾಡಲಿಲ್ಲ. 3 ಬಾಲ್ ಆಡಿದ್ರು, 1 6 ಹೊಡೆದು 7 ರನ್ ಹೊಡೆದು ಔಟ್ ಆದರು. ಪರಾಗ್ ಅವರು ಒಂದು 2 ಕ್ಯಾಚ್ ಹಿಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಹಿಡಿದಾರೆ. ಮಾರ್ಚಿದ ಕ್ಯಾಚ್, ಮುಕುಲ್ ಚೌಧರಿ ಅವರ ಕ್ಯಾಚ್, 2 ಕ್ಯಾಚ್ ಪರಾಗ್ ಅವರು ಭಾರಿ ಚಂದ ಮಾಡಿ ಹಿಡಿದಿದ್ರು. ಫೀಲ್ಡಿಂಗ್ ಅಂತ ಬಂದಾಗ ನನಗೆ ಅನಿಸಿದ್ದು LSGಕ್ಕಿಂತ ರಾಜಸ್ಥಾನ್ ಇವತ್ತು ಯಾವುದು ಬೇರೆ ಲೆವೆಲಲ್ಲಿದ್ದರು. ಹೌದು, ಪಂತ್ ಮತ್ತು ಏನು ದಿಗ್ವಿಜಯ್ 2 ಚಂದದ ಕ್ಯಾಚ್ ಹಿಡಿದಿದ್ದು. ಬಟ್ ಸ್ಟಿಲ್ ಐ ಥಿಂಕ್ ಫೆರೇರಾ ಅವರ ಕ್ಯಾಚ್ ಮಯಾಂಕ್ ಯಾದವ್ ಅವರು ಎಡವಟ್ಟು ಮಾಡಿಕೊಂಡು ಸೀದಾ ಮುಂದೆ ಬಂದು ಅದು 4ಗೆ ಹೋದದ್ದು. ಆ್ಯಂಡ್ ಮೊಹಸಿನ್ ಖಾನ್ ಅವರೊಂದು ಕ್ಯಾಚ್ ಹಿಡಿದಿದ್ರು. ಬಟ್ ಅದು ಕ್ಯಾಚ್ ಹಿಡಿದ ಮೇಲೆ ಅಣ್ಣ ಟೈ ಅಂತ ಝೋನಲ್ಲಿ ಸುಮ್ಮನೆ ಹಿಂದೆ ಹೋಗ್ತಾನೆ ಇದ್ದಾರೆ. ಪುಣ್ಯ ಅದು 6 ಲೈನ್ಗೆ ಕಾಲು ಟಚ್ ಆಗಲಿಲ್ಲ. ಆ್ಯಂಡ್ ಒಂದು ಪ್ರಿನ್ಸ್ ಯಾದವ್ ಭಾರಿ ಚಂದದ ಒಂದು 6 ಹೋಗೋ ಬಾಲನ್ನು ಒಳಗೆಲ್ಲ ತಳ್ಳಿದ್ರು. ಬಟ್ ಸ್ಟಿಲ್ ಓವರ್ ಆಲ್ ರಾಜಸ್ಥಾನ್ ರಾಯಲ್ಸ್ ಇದು ಫೀಲ್ಡಿಂಗ್ LSGಕ್ಕಿಂತ ಬೆಸ್ಟ್ ಇತ್ತು. ಮೋರ್ ದೆನ್ ಎನಿಥಿಂಗ್ LSGಯ ಚೇಸ್ ನೋಡಿ ತಲೆ ಹಾಳಾಯ್ತು. ಇನ್ನೆಂತ ಅಣ್ಣ 100 ರನ್ ಕೊಡ್ಬೇಕಾ ಟಾರ್ಗೆಟ್? 160 ರನ್ ಹೊಡಿಲಿಕ್ಕೆ ಆಗೋದಿಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ. ತಂಡದ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತ ನನಗನ್ಸೋದು. LSG ಒಂದು ಸುಮಾರು ಜನ ಹೇಳ್ತಾರೆ ಇದು ಮೋಸ್ಟ್ ಬೋರಿಂಗ್ ಟೀಮ್ ಅಂತ. ನನಗೆ ಪರ್ಸ್ನಲಿ LSG ಬೋರಿಂಗ್ ಟೀಮ್. ಒಬ್ಬೊಬ್ರದ್ದು ಒಪಿನಿಯನ್ ಚೇಂಜ್ ಆಗ್ತದೆ. ಕೆಲವರು ಪಂತ್ ಫ್ಯಾನ್ಸ್ ಇದ್ದೀರಿ, ನಾನು ಬಯಾಸ್ಡ್ ಆಗಿ ಮಾತಾಡ್ತೇನೆ ಅಂತ ಅಂದ್ಕೊಳ್ತೀವಿ. ಎಂಥದ್ದು ಅಲ್ಲಣ್ಣ, ಅನ್ಬಯಾಸ್ಡ್ ಆಗಿ ಹೇಳೋದು. ನನಗೆ LSG ಬೋರಿಂಗ್ ಟೀಮ್ ಅಂತ ಅನಿಸೋದು. ಬಟ್ ಅವರ ಓನರ್ ಕೂಡ ಹಾಗೆ ಪಾಪ ಟ್ರೈಯಿಂಗ್ ಟು ಹಾರ್ಡ್, ನಾನು ಪಾಪದವನು ಅಂತ ಒಂದು ಪೋಟ್ರೆ ಮಾಡಲಿಕ್ಕೆ ಏನೋ ಪಾಪ ಟ್ರೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ LSG ಈ IPL ಅಲ್ಲಿ ಆಸೆ ಬಿಡೋದೇ ಒಳ್ಳೆಯದು. ಇವರು ಪೂರನನ್ನು ಕೂರಿಸಬೇಕು, ಏನು ಯೂಸ್ ಆಗ್ತಾ ಇಲ್ಲ. ಇವರು ಆಕ್ಷನಲ್ಲೇ ಸೋತಿದ್ದಾರೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ಆಕ್ಷನಲ್ಲೇ ಸೋತಿದ್ದಾರೆ. ಬ್ಯಾಲೆನ್ಸ್ ತಂಡ ಮಾಡಲಿಲ್ಲ ಅಷ್ಟೇ. ಪ್ರೆಡಿಕ್ಷನ್ ಗೇಮಿಗೆ ಹೋಗೋ. ಈಗ ಅನುದೀಪ್ ಇವರು ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 159 ಅಂತ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರು. ವಾವ್, ಜಸ್ಟ್ ವಾವ್. ಎಸ್ಪೆಷಲಿ RR ಫಸ್ಟ್ 3 ಓವರ್ದು ಬ್ಯಾಟಿಂಗ್ ನೋಡಿದಾಗ ಅಂದ್ಕೊಂಡಿದ್ರೆ 159 ಆಗ್ತದೆ ಅಂತ. ನಾನಂತೂ ಅಂದ್ಕೊಂಡಿರಲ್ಲ, 200ರ ಮೇಲೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. 159 ಅಂತೂ ಸೂಪರಾಗಿ ಪ್ರೆಡಿಕ್ಟ್ ಮಾಡಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೈಯೆಸ್ಟ್ ಲೈಕ್ ಬಂದದ್ದು ಯಾವುದು? ನಿನ್ನೆಯ SRHನ ವಿಡಿಯೋದಲ್ಲಿ ಹೈಯೆಸ್ಟ್ ಲೈಕ್ ಬಂದಿದ್ದು ಯಾರು? ಧ್ರುವ ಅನ್ನೋರು ಬರೆದಿದ್ದಾರೆ. ನಮ್ಮನ್ನು ಹೊಗಳಿ ಭಾರಿ ಬರೆದಿದ್ದಾರೆ. ಪಾಪ ಏನಂತಂದರೆ ಕರ್ನಾಟಕದ ನಂಬರ್ 1 ಕ್ರಿಕೆಟ್ ಅನಾಲಿಸ್ಟ್ ರಿವ್ಯೂವರು ಗಣೇಶ್ ಕಾರಂತ್ ಕ್ರಿಕ್ಟಾಕ್ ಅಂತ. ನನ್ನ ಸಹಮತ ಇಲ್ಲ ಅದಕ್ಕೆ, ನಾನು ಅದನ್ನು ಒಪ್ಪುವುದಿಲ್ಲ. ಬಟ್ ಏನು ಹೈಯೆಸ್ಟ್ ಲೈಕ್ ಬಂದಿರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ. ಯಾಕಂತಂದರೆ ನಾವು ಅನಾಲಿಸ್ಟು ಅಲ್ಲ, ನಾವು ರಿವ್ಯೂವರು ಅಲ್ಲ, ನಾವು ಸುಮ್ಮನೆ ಏನೋ ನಮ್ಮ ಖುಷಿಗೆ ವೀಡಿಯೋ ಮಾಡೋದು. ಅಲ್ಲಿ ಕ್ರಿಕೆಟ್ ಪಂಡಿತರೆಲ್ಲ ಸುಮಾರು ಜನ ಇದ್ದಾರೆ, ತುಂಬ ತಿಳಿದವರಿದ್ದಾರೆ, ತುಂಬ ದೊಡ್ಡವರಿದ್ದಾರೆ. ಫಾರ್ ಎಕ್ಸಾಂಪಲ್ DRS ಚಾನಲ್ ಇದೆ, ಜಾನಿ ಸರ್ ಇದ್ದಾರೆ, ಅವರೆಲ್ಲ ರಿಯಲ್ ಕ್ರಿಕೆಟ್ ಅನಾಲಿಸ್ಟ್ಸ್ ಅವ್ರ ರಿವ್ಯೂವರ್ಸ್. ನಾವೆಲ್ಲ ಸುಮ್ಮನೆ ಲೆಕ್ಕವರ್ತಿಗಷ್ಟೇ. ಎನಿವೇಸ್ ಹೈಯೆಸ್ಟ್ ಲೈಕ್ಸ್ ಅದು ಬಂದಿರೋದ್ರಿಂದ ನಾನು ಅದನ್ನು ಓದಿದ್ದೇನೆ. ಥ್ಯಾಂಕ್ ಯು ಧ್ರುವ ಅವರೇ ನಿಮ್ಮ ಪ್ರೀತಿಗೆ. ಆ್ಯಂಡ್ ನಾಳೆ ಅಂದರೆ ಇವತ್ತು ನೈಟಿನ ಪೋಸ್ಟ್ ಮ್ಯಾಚ್ ವಿಡಿಯೋ ಬರುವುದಿಲ್ಲ ನಿನ್ನೆ ಥರವೇ. ಯಾಕಂತಂದರೆ ಕಾರ್ಯಕ್ರಮಗಳುಂಟು, ಇವತ್ತು ಬರೋದಿಲ್ಲ. ನಾಳೆ RCB ಕೂಡ ಹಾಗೆ ಆಗ್ತದೆ, ನೈಟ್ ವಿಡಿಯೋ ಬರೋದಿಲ್ಲ. ಪೋಸ್ಟ್ ಸೆಕ್ಷನ್ ಫಾಲೋ ಮಾಡ್ತಾ ಇರಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. 3 ಸಲ ನಮಸ್ಕಾರ.